ಸ್ಟೇಟ್ ನ್ಯೂಸ್ ಡಾಟ್ ಲೈವ್ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಕಲಾನ್ವಿತಾ ಜೈನ್. ನನ್ನ ಜೊತೆ ಈಗ ಸೀತಾರಾಮರಾಜು ಸಿನಿಮಾದ ನಾಯಕ ನಟಿ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡ್ತಾ ಹೋಗೋಣ. ಹಾಯ್ ಪ್ರಿಯಾಂಕಾ ಅವರೇ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನಿಮ್ಮ ಮೂರನೇ ಸಿನಿಮಾ ಇದು, ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಅಂತ? ತುಂಬಾ ಖುಷಿ ಆಗಿದೆ. ಇವಾಗೇನ್ ನಾನು 2 ಸಿನಿಮಾ ಮಾಡಿದ್ದೆ, ರುದ್ರ ಗರುಡ ಪುರಾಣ ಮತ್ತೆ ದೂರ ತೀರಾಯಣ. ಅದ್ ಬಿಟ್ಟು ಇದು ಒಂದು ಹೊಸ ತರ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಸಾಕಷ್ಟು ಲೇಯರ್ಸ್ ಇದೆ ಈ ಪಾತ್ರದಲ್ಲಿ ಅಂಡ್ ಕಲಿಯೋದು ತುಂಬಾನೇ ಇದೆ ಅಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ತುಂಬಾನೇ ಖುಷಿ ಇದೆ. ನಿಮ್ಮ ಪಾತ್ರ ಹೇಗಿದೆ? ಯಾವ ರೀತಿ ಪಾತ್ರವನ್ನ ಇದು ಬಿಂಬಿಸುತ್ತೆ? ಸದ್ಯಕ್ಕೆ ನನ್ನ ಪಾತ್ರದ ಬಗ್ಗೆ ಎಷ್ಟು ಹೇಳ್ಬೋದು ಗೊತ್ತಿಲ್ಲ. ಡೈರೆಕ್ಟರ್ ಪರ್ಮಿಷನ್ ತಗೊಂಡೇ ಮಾತಾಡಕ್ಕಾಗೋದು ಅನ್ಸುತ್ತೆ. ಬಟ್ ಇದೊಂದು ಪ್ಯೂರ್ ಲವ್ ಸ್ಟೋರಿ, ಎಮೋಷನಲ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಬರೀ ಲವ್ ಅನ್ನೋದಕ್ಕಿಂತ ಸಾಕಷ್ಟು ಬೇರೆ ಬೇರೆ ಲೇಯರ್ಸ್ಗಳಿದೆ ಈ ಸಿನಿಮಾದಲ್ಲಿ ಅಂಡ್ ನನ್ನ ಪಾತ್ರದಲ್ಲೂ ಅಷ್ಟೇ. ನಾನು ಜಾಸ್ತಿ ಹೇಳೋದಕ್ಕಾಗೋದಿಲ್ಲ, ಬಟ್ ನಾನು ಮಾಡಿರೋದಕ್ಕಿಂತ ಅಥವಾ ಪ್ರತಿಯೊಂದು ಆರ್ಟಿಸ್ಟಿಗೂ ಈ ತರ ಒಂದು ಪಾತ್ರ ಮಾಡೋದಕ್ಕೆ ಕನಸು ಅಂತಲೇ ಹೇಳ್ಬೋದು. ಸಿನಿಮಾ ಅಂತಂದ್ರೇನೆ ಕಲಿಕೆ, ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಕಲಿಕೆ ಅನ್ನೋದು ತುಂಬಾ ಇರುತ್ತೆ. ನಿಮ್ಮ ಜೀವನದಲ್ಲಿ ಕಲಿಕೆ ಅಂದ್ರೆ ಏನು? ಎಷ್ಟು ಕಲಿತಾ ಇರ್ತೀರಾ ಜೀವನದಲ್ಲಿ? ಕಲಿಕೆ ಅನ್ನೋದು ಮುಗಿಯೋದೇ ಇಲ್ಲ. ಐ ಥಿಂಕ್ ಪ್ರತಿಯೊಂದು ಹೆಜ್ಜೆದಲ್ಲೂ ಇವಾಗ ನಾನು ನಿಮ್ಮನ್ನೇ ಮೀಟ್ ಮಾಡಿದ್ರು ನಿಮ್ಮಿಂದ ಕಲಿಯೋದಕ್ಕೆ ನಂಗೆ ಸಾಕಷ್ಟು ವಿಷಯಗಳಿರುತ್ತೆ. ಎಲ್ಲ ಗೊತ್ತಿದೆ ಅನ್ನೋದಕ್ಕಿಂತ ಏನೂ ಗೊತ್ತಿಲ್ಲ ಅನ್ಕೊಂಡಿದ್ದಷ್ಟು ನಮಗೆ ಒಳ್ಳೇದು ಅಂತ ನನಗನ್ಸುತ್ತೆ. ಸೊ ನನಗೆ ಕಲಿಕೆ ಅಂತ ಹೇಳೋದು ಹೆಲ್ಪ್ ಕೇಳೋದಾಗಿರ್ಬೋದು ಅಥವಾ ಗೊತ್ತಿಲ್ಲ ಅಂತ ಹೇಳೋದ್ರಲ್ಲಿ ಏನೋ ಮುಜುಗರನೇ ಇರೋದಿಲ್ಲ ನನಗೆ. ಸೊ ಹಾನೆಸ್ಟ್ ಆಗಿ ಗೊತ್ತಿಲ್ಲ ಅಂತ ಹೇಳಿ ವಿಷಯನ ತಿಳ್ಕೊಂಡು ಅದನ್ನ ಎಷ್ಟಾಗುತ್ತೋ ಅಷ್ಟು ರೆಸ್ಪಾನ್ಸಿಬಿಲಿಟಿಯಿಂದ ಒಂದು ಶ್ರಮ ಹಾಕಿ ಕಲಿಯೋದು ನನಗೆ ಕಲಿಕೆ ಅಂತ ಅನ್ಸುತ್ತೆ. ಯಾ, ಈಗ ಬ್ಯೂಟಿ ಸೀಕ್ರೆಟ್ಸ್ ಏನು ಅಂತ, ಪ್ರಿಯಾಂಕಾ ಅವರ ಬ್ಯೂಟಿ ಸೀಕ್ರೆಟ್ಸ್ ಏನು? ಏನೂ ಇಲ್ಲ. ನಾನು ಆನೆಸ್ಟ್ಲಿ ಒಂದು ಸಲೂನ್ಗೂ ಹೋಗಿ ಫೇಶಿಯಲ್ಗೆ ಏನೂ ಮಾಡ್ಸೋದಿಲ್ಲ. ಮನೆಯಲ್ಲೇ ಏನೇನು ಸನ್ಸ್ಕ್ರೀನ್, ಮಾಯಶ್ಚರೈಸರ್ ಎಷ್ಟಾಗುತ್ತೋ ಅಷ್ಟರಲ್ಲೇ ಮೇಂಟೈನ್ ಮಾಡ್ತೀನಿ. ಆನೆಸ್ಟ್ಲಿ ನಾನು ಏನು ಮಾಡೋದಿಲ್ಲ. ಯಾ, ನಿಮ್ಮ ಒಂದ್ ಯಾವ್ದಾದ್ರು ಸಿನಿಮಾ ಡೈಲಾಗ್ ಹೇಳುವುದಾದ್ರೆ ಈ ಹಿಂದೆ? ಆ ತರದ್ ಯಾವ್ದು ಇಲ್ಲ. ಸದ್ಯಕ್ಕೆ ಈ ಮೂವಿ ರಿಲೀಸ್ ಆದ್ಮೇಲೆ ನಾನೇ ಬಂದು ನಿಮ್ಮ ಹತ್ರ ಕೇಳ್ಕೊಂಡು ಡೈಲಾಗ್ ಹೇಳ್ತೀನಿ ಅಂತ ಹೇಳ್ತೀನಿ. ಓಕೆ, ಬಟ್ ಸದ್ಯಕ್ಕೆ ಯಾವ್ದು ಇಲ್ಲ. ಓಕೆ. ನಿಮ್ಮ ಫ್ಯಾನ್ಸಿಗೆ ಏನ್ ಹೇಳ್ತೀರಾ? ಫ್ಯಾನ್ಸ್ ಅನ್ನೋದಕ್ಕಿಂತ ಎಲ್ಲ ಕನ್ನಡ ಜನತೆಗೆ ನಾನು ಅವ್ರಿಗೆ ಯಾವತ್ತೂ ಕೂಡ ಕನ್ನಡ ಸಿನಿಮಾನ ಅವ್ರು ಬೆಳೆಸ್ತಾರೆ. ಕನ್ನಡ ಸಿನಿಮಾ ಚೆನ್ನಾಗಿದ್ರೆ ಬಂದು ನೋಡ್ತಾರೆ. ನಮ್ಮ ಚಿತ್ರಕ್ಕೂ ಅದೇ ತರ ಒಂದು ಆಶೀರ್ವಾದ ಕೊಡಿ. ಇವಾಗ್ಲೇ ಚೆನ್ನಾಗಿದೆ ಅನ್ನೋದಕ್ಕಿಂತ ಆದಷ್ಟು ಬೇಗ ನಾವು ಟ್ರೈಲರ್ ಜೊತೆ ಬಂದು ನಿಮ್ ಮುಂದೆ ನಿಂತ್ಕೊಳ್ತೀವಿ. ಅವಾಗ ನಾನು ಹೇಳೋದಕ್ಕಿಂತ ಮುಂಚೆನೆ ನೀವೇ ಟಿಕೆಟ್ಸ್ ಬುಕ್ ಮಾಡಿರ್ತೀರಾ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ಸೊ ಖುಷಿ ಇದೆ. ಈಗ ಒಂದ್ ಮಾತಿದೆ, ಥಿಯೇಟರ್ಗೆ ಜನ ಬರಲ್ಲ ಅಂತ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಥಿಯೇಟರಿಗೆ ಜನ ಬರಲ್ಲ ಅನ್ನೋದು ಒಂದು ಸುಮ್ಮನೆ ಅದೊಂದು ಮಾತು ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಪ್ರತಿ ಸಲನೂ ಜನದ ಮೇಲೆ ಬ್ಲೇಮ್ ಮಾಡೋದು ಅದು ತಪ್ಪು. ಅವ್ರಿಗೆ ಇಷ್ಟ ಆಗಿದ್ರೆ ಅಥವಾ ಕತೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವ್ರು ಮಾಡ್ತಾ ಇರೋ ಕೆಲ್ಸನ ಬಿಟ್ಟು ಬಂದು ನೋಡ್ತಾರೆ. ಸೊ ಇಟ್ಸ್ ಅಸ್, ನಾವು ಚೆನ್ನಾಗಿ ಮಾಡ್ಬೇಕು, ಚೆನ್ನಾಗಿ ತೋರ್ಸ್ಬೇಕು. ಸಿನಿಮಾಗ್ ಬಂದು ಥಿಯೇಟರ್ ಅಲ್ಲಿ ನೋಡಿದಾಗ ಎಲ್ಲೋ ಒಂದ್ ಕಡೆ ಅವ್ರನ್ನ ಅವರು ಕಾಣಿಸ್ಕೊಳ್ತಾ ಇದಾರೆ ಅಥವಾ ಅವರಿಗೆ ಆಗಿರೋ ಒಂದು ಪಾಸ್ಟ್ ಅಥವಾ ಏನೋ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಫೀಲ್ ಆಯ್ತು ಅಂದ್ರೆ ಖಂಡಿತ ಅವ್ರಿಗೆ ಇಷ್ಟ ಆಗೇ. ಸೊ ಯಾ, ಅಷ್ಟೇ. ಓಕೆ, ನಿಮ್ಮ ಸಿನಿಮಾ ಜರ್ನಿ ಇನ್ನಷ್ಟು ಬೆಳಿಲಿ, ಇನ್ನಷ್ಟು ಎತ್ತರಕ್ಕೆ ನೀವು ಬೆಳಿಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಓಕೆ, ಒಳ್ಳೇದಾಗ್ಲಿ. ಇದಾಗಿತ್ತು ಪ್ರಿಯಾಂಕಾ ಅವ್ರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಕಲಾನ್ವಿತಾ ಜೈನ್, ಸ್ಟೇಟ್ ನ್ಯೂಸ್ ಡಾಟ್ ಲೈವ್, ಬೆಂಗಳೂರು.